ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ಗೆ ಸ್ವಾಗತ. ಸಮಾಜದ ಜವಾಬ್ದಾರಿ ಹೊತ್ತು ಸರ್ಕಾರ ನಡೆಯುವುದು ನಮ್ಮ ಸಮಾಜಕ್ಕಾಗಿ, ಸಮಾಜದಲ್ಲಿರುವ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕಲ್ಯಾಣಕ್ಕಾಗಿ. ವಿಶೇಷವಾಗಿ ನಿರ್ಗತಿಕರ ಬದುಕಿಗೆ ಆಸರೆಯಾಗಬೇಕಾದ ಅನೇಕ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ. ಆದರೆ ಸರ್ಕಾರ ನೀಡುವ ಸವಲತ್ತುಗಳು ನಿಜವಾಗಿಯೂ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿವೆಯೇ ಎಂಬುದು ಇಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೌದು, ನಾವು ಈ ಮಾತನ್ನು ಹೇಳುತ್ತಿರುವುದಕ್ಕೆ ಕಾರಣವಿದೆ. ಬೆಂಗಳೂರಿನ ಪೂರ್ವ ತಾಲೂಕಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮಂಜೂರಾಗಿರುವ ಜಾಗಗಳು ಇಂದಿಗೂ ಫಲಾನುಭವಿಗಳ ಕೈ ಸೇರದೆ ಬಡ ಜನರು ಸಂಕಷ್ಟದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಂದು ನಿಮಗೆ ಹೇಳುತ್ತಿರುವುದು ಒಂದು ಕಥೆಯಲ್ಲ, ವಾಸ್ತವ. ನಮ್ಮ ಸುತ್ತಮುತ್ತಲೇ ಇಂತಹ ನೂರಾರು ಪ್ರಕರಣಗಳು ನಡೆಯುತ್ತಿವೆ, ಆದರೆ ಅವು ಬೆಳಕಿಗೆ ಬರುತ್ತಿಲ್ಲ. ನಿರ್ಗತಿಕರಿಗೆ ವಸತಿ ಸೌಲಭ್ಯಗಳಿದ್ದರೂ ಅವುಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗದೆ ಅನೇಕ ಕುಟುಂಬಗಳು ಇಂದಿಗೂ ಬೀದಿ ಬದಿಯಲ್ಲಿ ತಾತ್ಕಾಲಿಕ ಆಶ್ರಯಗಳಲ್ಲಿ ಬದುಕು ಸಾಗಿಸುತ್ತಿರುವುದು ನಮ್ಮ ವ್ಯವಸ್ಥೆಯ ನೋವಿನ ಮುಖವಾಗಿದೆ. ಹಾಗಾಗಿ ಇದೇ ರೀತಿಯ ಇನ್ನೊಂದು ಸ್ಟೋರಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಹೌದು, ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರಂ ಹೋಬಳಿ ನಾಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 124ರಲ್ಲಿ 4 ಎಕರೆ 3 ಗುಂಟೆ ಜಾಗವು ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ ಸುಮಾರು 25 ವರ್ಷಗಳ ಹಿಂದೆಯೇ ಮಂಜೂರಾಗಿತ್ತು. ಆದರೆ ಇದರ ಫಲಾನುಭವಿಗಳಿಗೆ ಈ ಜಾಗವನ್ನು ನೀಡದೆ ಅಲ್ಲಿ ಅಕ್ರಮವಾಗಿ ಕಾಲುವೆಗಳನ್ನು ನಿರ್ಮಿಸಿ ಚರಂಡಿ ನೀರುಗಳನ್ನು ಬಿಡ್ತಾ ಇದ್ದಾರೆ. ಅಲ್ಲದೆ ಅಕ್ರಮ ಮಣ್ಣನ್ನು ತುಂಬಿಸಿ ನೀರಿನ ಟ್ಯಾಂಕರ್ಗಳನ್ನು ನಿರ್ಮಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ತೆರವುಗೊಳಿಸಿ 166 ಜನಕ್ಕೆ ಈ ಜಾಗವನ್ನು ಹಂಚಿಕೆ ಮಾಡಬೇಕು. ಈ ಜಾಗವನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮಕ್ಕೆ ಹಸ್ತಾಂತರ ಮಾಡಿಸಿಕೊಳ್ಳಬೇಕು ಎಂದು ಜೈ ಭೀಮ್ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ವೈಟ್ ಫೀಲ್ಡ್ ಎಂ ಅಣ್ಣಯ್ಯ ಅವರು ಪ್ರತಿಭಟಿಸ್ತಾ ಇದ್ದಾರೆ. ಆದ್ದರಿಂದ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ದಿನಾಂಕ 22/10/2011 ನಂಬರ್ RGRHCL 16 HSA 1/2010 ಇವರು ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರಿಗೆ ಪತ್ರವನ್ನು ಮಾಡಿದ್ದಾರೆ. ಸದರಿ ಪತ್ರದಲ್ಲಿ ತಿಳಿಸಿರುವಂತೆ ಸಂಘಟನೆ ವತಿಯಿಂದ ಹಂಚಿಕೆ ಮಾಡಲು ಕೋರಿ ಕ್ರಮ ಸಂಖ್ಯೆ 1ರಿಂದ 377 ಫಲಾನುಭವಿಗಳ ಪಟ್ಟಿಯನ್ನು ನೀಡ್ತಾ ಇವೆ. ಆದರೆ ಮೇಲ್ಕಂಡ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ 4 ಎಕರೆ 3 ಗುಂಟೆ ಜಮೀನಿನಲ್ಲಿ ಅಂದಾಜು 166 ನಿವೇಶನಗಳು ರಚಿಸಬಹುದಾಗಿತ್ತು ಎಂದು ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ರವಾನಿಸಿದ್ದಾರೆ. ಆದ್ದರಿಂದ ಈ ಆದೇಶ ಪತ್ರಗಳನ್ನು ಮತ್ತು ಎಲ್ಲ ಆದೇಶಗಳನ್ನು ಹಾಗೂ ಜಾಗಕ್ಕೆ ಸಂಬಂಧಪಟ್ಟ ಪತ್ರಗಳನ್ನು ಪರಿಶೀಲಿಸಿ ಬಿಬಿಎಂಪಿ ಅವರ ಫಲಾನುಭವಿಗಳ ಪಟ್ಟಿಯನ್ನು ಪರಿಚಯಿಸ್ತಾ ಇವೆ. ಆದ್ದರಿಂದ ನಾವು ಸೂಚಿಸಿರುವಂತಹ ಎಲ್ಲಾ ಫಲಾನುಭವಿಗಳಿಗೂ ನಿವೇಶನಗಳನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಹಂಚಿಕೆ ಮಾಡಿಸಿಕೊಡಬೇಕು ಮತ್ತು ಈ ಕೂಡಲೇ ಜಾಗವನ್ನು ನಿಗಮದ ವಶಕ್ಕೆ ಪಡೆಯುವಂತೆ ಆದೇಶಿಸಬೇಕೆಂಬುದು ಪಿಟಿವಿ ನ್ಯೂಸ್ ಕಳಕಳಿಯ ಮನವಿಯಾಗಿದೆ. ವೀಕ್ಷಕರೇ, ಇದು ಪಿಟಿವಿ ನ್ಯೂಸ್ ಕನ್ನಡ ಉತ್ತಮ ಸಮಾಜಕ್ಕಾಗಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ನಾಗೊಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 124ರಲ್ಲಿ 4 ಎಕರೆ 3 ಗುಂಟೆ ಜಾಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಇದು ಆಶ್ರಯ ಯೋಜನೆ ಜಾಗ. ಇದು 2011-12 ಇದು ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ ಮಂಜೂರಾಗಿದೆ. ಆದ್ರೆ ಕಿಡಿಕೇಡಿಗಳು ಈ ಜಾಗದಲ್ಲಿ ಏನಿವತ್ತು ಮಣ್ಣು ಹಾಕೋದು, ಕಚಡ ಹಾಕೋದು, ಮತ್ತೆ ಪಕ್ಕದ ಅಪಾರ್ಟ್ಮೆಂಟ್ ಅವರು ಬಾತ್ರೂಮ್ ನೀರು ಬಿಡೋದು, ಮತ್ತೆ ಯಾವ್ದೋ ಟ್ಯಾಂಕ್ಗಳನ್ನ ಕುಣಿಸಿ ಆ ಟ್ಯಾಂಕ್ಗಳು ಗೌರ್ಮೆಂಟ್ ಅಂತಾನೂ ಗೊತ್ತಿಲ್ಲ, ಇಲ್ಲ ಅಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ, ಇಲ್ಲ ಪ್ರೈವೇಟ್ ಅವ್ರು ಮಾಡಿರೋದ ಗೊತ್ತಿಲ್ಲ. ಇವತ್ತು ಸರ್ಕಾರಿ ಜಾಗ, ಇದು ಬಡವರ ಸೊತ್ತು. ಆಶ್ರಯ ಯೋಜನೆ ಜಾಗದಲ್ಲಿ ಕಸಗಳು ತಂದಾಕೋದು, ಏನು ಮಣ್ಗುಡ್ಡೆಗಳು ತಂದಾಕೋದು, ಚಂಚಂದ್ರ ಸರ್ವೆ ನಂಬರ್ ಪಕ್ಕದಲ್ಲಿರೋ ಜಾಗದಲ್ಲಿರೋ ಅಂತ ಮಣ್ಣುಗಳೆಲ್ಲ ತಂದು
ಹಾಕೋದು. ಇಲ್ಲಿ ಏನ್ ಇವಾಗ ತೋರಿಸ್ತಾ ಇದ್ದೀನಿ ಅದು ಈ ಪಕ್ಕದ ಅಪಾರ್ಟ್ಮೆಂಟ್ ಅವರು ಮೋರಿ ನೀರು ಬಿಟ್ಟಿರೋದು. ಯಾಕಂದ್ರೆ ಇದು ಬಡವರ ಜಾಗ ಅಂದ್ಬಿಟ್ಟು ಈ ಮೋರಿ ನೀರುಗಳೆಲ್ಲ ಬಿಡ್ತಾರೆ. ಇದು ನಾವು ಸುಮಾರು 15 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಿ. ದಿನಾಂಕ 10/4/26 ಮಾನ್ಯ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ ಮಾಡಿರ್ತಾರೆ. ಆ ಲೆಟರ್ ನನ್ನ ಕೈಯಲ್ಲೇ ಇದೆ, ನೋಡಿ ಬೇಕಾದ್ರೆ. ಅದನ್ನು ತೋರಿಸಿದಿರಿ. ಬಂಧುಗಳೇ, ಇವತ್ತು ಏನಾಗಿದೆ ಅಂದ್ರೆ ಈ ಸರ್ಕಾರ ನಾನು ಬಡವರ ಪರ ಅಂತ ಹೇಳ್ಕೊಂತಾರೆ. ಬರೀ ಈ ಸರ್ಕಾರ ಮೀಡಿಯಾಗೆ, ಮಾಧ್ಯಮದವರಿಗೆ, ಪತ್ರಿಕೆಗಳಿಗೆ ನಾವು ಬಡವರ ಪರ, ನಾವು ಬಡವರ ಸೇವಕರು, ನಾವು ಬಡವರಿಗಾಗಿ, ದಲಿತರಿಗಾಗಿ ಅಂತ ಹೇಳ್ಬಿಟ್ಟು ಏನ್ ಇವತ್ತು ಹೇಳ್ಕೊಂತ ಇದ್ದಾರೆ ಅದು ಸುಳ್ಳು ಅಂತ ನನ್ನ ಅಭಿಪ್ರಾಯ. ಬಂಧುಗಳೇ, ಇವತ್ತು ಮಾನ್ಯ ಕಂದಾಯ ಸಚಿವರಿಗೆ ಹೇಳಕ್ ಇಷ್ಟಪಡ್ತೀನಿ. ಸ್ವಾಮಿ, ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಅವ್ಯವಹಾರ ಆಗ್ತಾ ಇದೆ, ಸರ್ಕಾರಿ ಭೂಮಿಗಳು ಏನ್ ಆಗ್ತಾವೋ, ಮತ್ತೆ ಸರ್ಕಾರಿ ಭೂಮಿ ಯಾರ್ಯಾರು ಕಬಳಿಸ್ತಾ ಇದಾರೋ, ಸಾವಿರಾರು ಎಕರೆ ಇವತ್ತು ಏನ್ ಮಾದೇವಪುರ ವಿಧಾನಸಭಾ ಕ್ಷೇತ್ರ, ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಎಕರೆ ಭೂಗಳರು ಏನ್ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ ಇವತ್ತು ನುಂಗ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇದು ಯಾವುದೇ ಕಾರಣಕ್ಕೂ ನಾವು ನಾಗಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 124ರಲ್ಲಿ ಏನು ಆಶ್ರಯ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ ಮಂಜೂರಾಗಿದೆ, ಆ ಜಾಗ ಬಂದು ಬಡವರಿಗೆ ದಕ್ಕಬೇಕು, ದೀನ ದಲಿತರಿಗೆ ಕೊಡಬೇಕು. ಮತ್ತೆ ಈ ಜಾಗ ನಾವು 15 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಇದೇ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯವರು ಒಂದು ಲೆಟರ್ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಆ ಲೆಟರ್ ಅಲ್ಲಿ 2011ರಲ್ಲಿ ಆ ಲೆಟರ್ ಮಾಡಿರೋದು. ಅದರಲ್ಲಿ ಕೇಳಿದಾರೆ ಅವರು, ನಾವು ಈ ಹಿಂದೆನೆ 377 ಫಲಾನುಭವಿ ಪಟ್ಟಿ ಕೊಟ್ಟಿದ್ರಿ. ಆ ಪಟ್ಟಿ ಏನು 4 ಎಕರೆ ಜಾಗ ಇರೋದ್ರಿಂದ ಅಷ್ಟು ಜನಕ್ಕೆ ಹಂಚಿಕೆ ಮಾಡಕ್ಕಾಗಲ್ಲ. ನೀವು 166 ಫಲಾನುಭವಿ ಪಟ್ಟಿ ಕೊಡಿ ಅಂತ ಹೇಳಿದ್ರು. ಅದನ್ನ ಇವತ್ತು ನಾವು ಪಟ್ಟಿ ತಲುಪಿಸಿದ್ರಿ. ಇವತ್ತು ತಾಲೂಕ್ ಆಫೀಸಿಂದನೂ ಲೆಟರ್ ಹೋಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂತ ಜಾಗ ಏನು ಸರ್ಕಾರಿ ಗೋಮಾಳದಲ್ಲಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಗಾಗಿದೆ. ಈ ಪಕ್ಕದಲ್ಲಿರೋದು ಗೌರ್ಮೆಂಟ್ ಸ್ಕೂಲ್ ರೆಡಿ ಆಗ್ತಾ ಇದೆ. ಅದು ಸರ್ವೆ ನಂಬರ್ 115ರಲ್ಲಿ. ಇವತ್ತು ಏನ್ ಈ ಜಾಗದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ತಾ ಇರೋರಾಗಿರ್ಬೋದು, ಇಲ್ಲ ಇಲ್ಲಿ ಕಚಡ ನೀರು ಬಿಟ್ಟಿರೋರಾಗಿರ್ಬೋದು, ಅಥವಾ ಇಲ್ಲಿ ಟ್ಯಾಂಕ್ಗಳು ನಿರ್ಮಿಸಿರೋರಾಗಿರ್ಬೋದು, ಇದು ಯಾರು ಅಂತ ನಮ್ಗೆ ಕಂಡು ಬಂದಿರಲ್ಲ. ಅದರಿಂದ ನಿಮ್ಗೆ ಕಂದಾಯ ಸಚಿವರಿಗೆ ಹೇಳಕ್ ಇಷ್ಟಪಡ್ತೀರಿ, ಈ ಜಾಗ ಇದು ಬಡವರ ಜಾಗ. ಈ ಜಾಗನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಈ ಲೆಟ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿರೋ ಲೆಟ್ರು, ನಾನು ತೋರಿಸ್ತಾ ಇರೋ ಲೆಟ್ರು. ಆದ್ರಿಂದ ನೀವು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು PTV ಇಂದ ನ್ಯೂಸ್ ಚಾನೆಲ್ ಇಂದ ನಾವು ಇವತ್ತು ಮನವಿ ಮಾಡ್ಕೊಂತ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನವಿ ಮಾಡ್ಕೊಳೋ ಮಾತೇ ಇಲ್ಲ. ಈ ಸರ್ಕಾರಿ ಜಾಗಗಳಲ್ಲಿ ಏನು ಒಂದಿಡಿ ಮಣ್ಣಾಗ್ಲಿ, ಒಂದಡಿ ಜಾಗ ಆಗ್ಲಿ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಭೂಗಳ್ರಿಗೂ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಮಾನ್ಯ ಕಂದಾಯ ಸಚಿವರೇ, ನೀವು ಪತ್ರಿಕೆಗಳಲ್ಲೆಲ್ಲ ಹೇಳ್ತೀರಾ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕು ಅಂತ ಹೇಳ್ತೀರಾ. ಸರ್ಕಾರಿ ಜಾಗನ ಯಾವುದೇ ನೋಟಿಸ್ ಇಲ್ದಿರಾ ಸರ್ಕಾರ ವಾಪಸ್ ತಗೊಳ್ರಿ ಅಂತ ಹೇಳ್ತೀರಾ. ಆದ್ರೆ ಇಲ್ಲಿರೋಂತ ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನೀವ್ ಎಚ್ಚೆತ್ಕೊಂಡ್ರೆ ದಲಿತರು ನಿಮ್ ಪರ ಇರ್ತಾರೆ, ಬಡವರು ನಿಮ್ ಪರ ಇರ್ತಾರೆ. ಇವತ್ತು ನಾವು ನಿಂತಿರೋ ಜಾಗ ಇದು ಸುಮಾರು 25 ವರ್ಷ 25-30 ವರ್ಷಗಳ ಹಿಂದೆನೆ ಇದು ಏನ್ ರಾಜೀವ್ ಗಾಂಧಿಗೆ ಮೀಸಲಾಗಿದ್ದಂತ ಜಾಗ. ಇವತ್ತು ಏನ್ ನೀವು ಪಕ್ಕದಲ್ಲಿ ನೋಡ್ತಾ ಇದೀರಲ್ಲ, ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇಲ್ಲಿ ಕಟ್ತಾ ಇರೋಂತ ವಿಲ್ಲಾಗಳಾಗಿರ್ಬೋದು, ಇವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಕಂದಾಯ ಅಧಿಕಾರಿಗಳು ಇವತ್ತು ಬಡವರ ಜಾಗನ ಅಕ್ರಮವಾಗಿ ಬಿಲ್ಡರ್ಗೆ ಕೊಡ್ಬೇಕು ಅಂತಿದ್ದಾರೆ. ಅದ್ರಲ್ಲಿ ಪಾರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ, ಇಲ್ಲ ಒಂದು ಏನೋ ಒಂದು ಗ್ರೌಂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ನಾವ್ ಹೇಳೋದಿಷ್ಟೇ, ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ರಾಜೀವ್ ಗಾಂಧಿ ವಸತಿಗೆ ಈ ಜಾಗನ ಕೊಟ್ಟಿದ್ದೀರೋ, ದಯಮಾಡಿ ಈ ಜಾಗನ ಬಡವರಿಗೆ ಕೊಡಿ.
ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದನ್ನ ಎಚ್ಚೆತ್ಕೊಂಡು ಏನಾದ್ರೂ ನೀವು ಇದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಅಂದ್ರೆ ಇನ್ನು 10-15 ದಿನದಲ್ಲಿ ನಿಮ್ಮ ಕಚೇರಿ ಮುಂದೆ ಜೈ ಭೀಮ್ ಕರ್ನಾಟಕ ಸಂಘಟನೆ ಮತ್ತು ಗ್ರಾಮಸ್ಥರು ಮತ್ತೆ ಹಲವಾರು ಸಂಘಟನೆಗಳು ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಅಂತೇಳಿ ಇವತ್ತು ನಾವು PTV ನ್ಯೂಸ್ ಕನ್ನಡ ಚಾನೆಲ್ ಇಂದ ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀರಿ. ನಾವು ಈ PTV ನ್ಯೂಸ್ ಕನ್ನಡ ಏನಿದೆ ಇದು ಯಾರಿಗೂ ಅಂಜೋ ಅಂತದ್ದು ಇಲ್ಲ, ಯಾರ ಹತ್ರನೂ ಬೇಡೋ ಅಂತದಿಲ್ಲ. ನಾವು ಉತ್ತಮ ಸಮಾಜಕ್ಕಾಗಿ ಈ PTV ನ್ಯೂಸ್ ಕನ್ನಡದಲ್ಲಿ ಇವತ್ತು ನಾವು ವರದಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನ ನೋಡಿ ಜನ ಎಚ್ಚೆತ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.